ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಕೂಡ ಈಗ ಸ್ವಲ್ಪ ಚೇತರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೆಳಗ್ಗೆ ಹಾಕ್ಕೊಂಡು ನೋಡೋಣ, ಟ್ರೈ ಮಾಡೋಣ ಕುತ್ಕೊಳೋದಕ್ಕೆ. ಸೊ ಕೂರೋಕ್ಕಾಗುತ್ತಾ ಇಲ್ವಾ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಫೇಸ್ ಎಷ್ಟು ಡಲ್ ಆಗಿಬಿಟ್ಟಿದೆ. ಸೊ ಯೂಶ್ವಲ್ ಆಗಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಡೈಲಿ ಹಣೆಗೆ ಮತ್ತು ಕುಂಕುಮ ಇಲ್ದಿದ್ದ ವ್ಲಾಗ್ ಮಾಡ್ತಿರ್ಲಿಲ್ಲ. ಬಟ್ ಇವತ್ತು ನೋಡಿ ಹೆಂಗಿದೆ ಅಂತ ಗೊತ್ತಾಗ್ತಾ ಇದೆ. ತುಂಬ ಅಂದರೆ ತುಂಬ ಡಲ್ಲಾಗಿ ಕೂಡ ಕಾಣಿಸ್ತಾ ಇದೆ ನನ್ನ ಫೇಸ್. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಏನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಗೈಸ್, ಸೊ ಇವತ್ತು ನಮ್ಮ ಮನೆ ಯಾವ ಕೆಲಸ ನಡೀತಾ ಇದೆ, ಸೊ ಎಷ್ಟು ಕೆಲಸ ನಡೆದಿದೆ, ಎಷ್ಟು ಕೆಲಸ ಕಂಪ್ಲೀಟ್ ಆಗಿದೆ ಅಂತ ತೋರಿಸೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಹೋಗಿ ಮನೆ ಹತ್ರನೇ ಆಲ್ಮೋಸ್ಟ್ 25 ಡೇಸ್ ಆಗೋಗ್ಬಿಟ್ಟಿದೆ. ಇನ್ನೇನು ಒಂದು ತಿಂಗಳೇ ಅಂದ್ಕೊಳ್ಳಿ. ಒಂದು ತಿಂಗಳಿಂದ ನಾನು ಕೂಡ ಅಲ್ಲಿ ಹೋಗೇ ಇಲ್ಲ. ಏನೇನು ಕೆಲಸ ನಡೀತಿದೆ ಅಂತ ಆ್ಯಕ್ಚುಲಿ ಲೋಕಿ ಏನೋ ಇಲ್ಲಾಂದರೆ ಅಮ್ಮ ಏನು ಫೀಡ್ಬ್ಯಾಕ್ ಕೊಡ್ತಾರೋ ಅದಷ್ಟೇ, ನಾನು ನೋಡೋಕ್ಕೆ ಹೋಗಿಲ್ಲ. ನಾನು ಇವತ್ತು ಅಂದರೆ ತುಂಬ ದೂರನೂ ಕೂಡ ನಡೆಯೋಕ್ಕಾಗಲ್ಲ. ಅಂದರೆ ದೂರ ಅಂದರೆ ಒಂದು 2 ಸೆಕೆಂಡ್ 3 ಸೆಕೆಂಡಷ್ಟು ಕೂಡ ನಡೆಯೋಕ್ಕಾಗಲ್ಲ. ಹಾಗಾಗಿ ಹೋಗ್ತಾ ಇಲ್ಲ. ಈಗ ಆಲ್ರೆಡಿ ಕುತ್ಕೊಂಡು ಮಾತಾಡ್ತಾ ಇರೋದಕ್ಕೇ ಬೆಲ್ಟ್ ಹಾಕಿದ್ರೂ ಕೂಡ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡೋಣ ಸ್ವಲ್ಪ ಆದರೂ ಆಗುತ್ತಾ, ಚೇತರಿಸ್ಕೊಂಡಿದ್ದೀನ ಇಲ್ವಾ ಅಂದ್ಕೊಂಡು ಟ್ರೈ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ಆ್ಯಕ್ಚುಲಿ ಫ್ರೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಬೆಳಗ್ಗೆನೇ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಮಳೆ ಸೀಸನ್ನು, ಒಂದು ವಾರದಿಂದ ಮಳೆ ಇತ್ತು, ಕೆಲಸನೇ ನಿಲ್ಲಿಸಿದ್ರು. ಬೇಗ ಮಾಡೋಣ, ಇವತ್ತು ಸ್ವಲ್ಪ ಬಿಸಿಲು ಬರ್ತಾಯಿದೆ ಅಂತ ಹೇಳಿ ನೆನ್ನೆ ಎಲ್ಲ ಶಿಫ್ಟ್ ಮಾಡಿಕೊಂಡು ಇವತ್ತು ಬೆಳಗ್ಗೆ 8 o'clock ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೇನು ಅವರಿಗೆ ಲೋಕಿ ಟೀ ತೊಗೊಂಡು ಕೊಡೋಕ್ಕೆ ಹೋಗಿದ್ದಾನೆ. ಸೊ ಪಾಪ ಅಮ್ಮ ಅಂತೂ ಇಲ್ಲೋ ಅಲ್ಲೋ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ ಅವ್ರಿಗೂ. ಮನೇಲಿ ನಾನು ನೋಡ್ಕೋಬೇಕು, ರಿತಿಕ್ಷಾನು ಕೂಡ ಚಿಕ್ಕವಳು, ಅವಳನ್ನ ಕಳಿಸಿ ಅಲ್ಲಿ ಇಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಕೆಲಸ ನೋಡೋದು ಅವ್ರಿಗೆ ಇವಾಗ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾಯಿದೆ. ಬಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಚುಲಿ ಪೇಯ್ನ್ ಅಂದರೆ ತುಂಬ ಪೇಯ್ನು ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಅವ್ರಿಗೆ ರೆಸ್ಟ್ ಕೊಡಬೇಕು. ಬಟ್ ನೋಡಿ ನಮ್ಗೆ ಹೆಂಗೆ ಅನಿಸಿದೆ ಅಂದರೆ ನಾವೇ ಅವ್ರ ಕೈಯಲ್ಲಿ ನೋವು ಮಾಡಿಸ್ಕೊತಾ ಇದ್ದೀವಿ. ಒಂದು ಕಡೆ ಬೇಜಾರು ಕೂಡ ಇದೆ ಅದ್ರ ಬಗ್ಗೆ. ಸೊ ನೋಡೋಣ, ಅದರ ಋಣ ಯಾವತ್ತು ತೀರಿಸ್ತೀನೋ ನನಗೆ ಗೊತ್ತಿಲ್ಲ. ತೀರ್ಸೋಕ್ಕಂತೂ ಆಗಲ್ಲ. ತಾಯಿಗೆ ಮಕ್ಕಳು ಯಾವ ಋಣ ತೀರ್ಸೋದಕ್ಕಾಗುತ್ತೆ ಅಲ್ವಾ? ಸೊ ಹೋಟೆಲಲ್ಲೇ ಕಾಫಿ ತೊಗೊಂಬರಕ್ಕೆ ಹೋಗಿದ್ದಾನೆ ಲೋಕಿ. ಇನ್ನೇನು ಅವ್ರಿಗೆ ಕಾಫಿ ಕೊಟ್ಬಿಟ್ಟು ಮನೆ ಹತ್ರ ಬಾ ಅಂತ ಹೇಳಿದ್ದೀನಿ. ಅವ್ನು ಬಂದಮೇಲೆ ಮನೆ ಹತ್ರ ಏನು ಕೆಲಸ ಮಾಡ್ತಿದ್ದಾರೆ, ಯಾವ ಕೆಲಸದಲ್ಲಿ ಎಷ್ಟು ದಿನ ನಿಂತಿತ್ತು ಅನ್ನೋದನ್ನು ಅಪ್ಡೇಟ್ ಕೊಡ್ತೀನಿ. ಹಾಗೆ ಇಲ್ಲಿವರೆಗೂ ಮನೆಗೆ ಎಷ್ಟಾಗಿದೆ ಅಂತ ಕೂಡ ಒಂದು ಅಂದಾಜು ಗೆಸ್ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಸೊ ನಾನು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಸ್ಪೆಂಡ್ ಮಾಡಿದ್ದೀನಿ ಅನ್ನೋದನ್ನು ಕಂಪ್ಲೀಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಫೋನ್ ಕೊಟ್ಟು ಕಳಿಸ್ತೀನಿ ಲೋಕಿ ಕೈಯಲ್ಲಿ. ಇನ್ನು ಆಲ್ರೆಡಿ ಕೆಲಸ ಅವರು ಬೆಳಗ್ಗೆನೇ ಇವತ್ತು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಯಾಕಂತ ಹೇಳಿದ್ರೆ ಎಲ್ಲಿ ಮಳೆ ಬಂದ್ಬಿಡುತ್ತೋ ಮತ್ತೆ ಅಂಥೇಳಿ. ಸೊ ಈಗಾಗಲೇ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ತುಂಬ ಮಳೆನೇ ಇದೆ. ಹಾಗಾಗಿ ಬೇಗ ಬೇಗ ಅವರು ಕೂಡ ಮಾಡ್ತಾಯಿದ್ದಾರೆ. ಸೊ ಫ್ರಂಟ್ ಡಿಸೈನ್ ನೋಡಿದ್ರಲ್ಲ ಯಾವ ಥರ ಮಾಡ್ತಿದ್ದಾರೆ ಅಂತ ಹೇಳಿ. ಇನ್ನು ಅದು ಏನದು ಬಾಕ್ಸ್ ಥರ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಫಿನಿಶಿಂಗ್ ಕೊಡೋದು ತುಂಬಾ ಲೇಟ್ ಆಗುತ್ತಲ್ಲ. ಸೊ ಹಾಗಾಗಿ ಇವತ್ತು 4 ಜನ ಮಾಡ್ತಾಯಿದ್ದಾರೆ. ನಾನು ಒಂದೊಂದ್ಸಲಿ ಕೆಲಸ ಮಾಡಬೇಕಂದ್ರೆ ಯೋಚನೆ ಮಾಡ್ತಾಯಿರ್ತೀನಿ, ಬರೀ ಅಲ್ಲಿಂದ ಅಲ್ಲಿ ಸ್ವಲ್ಪ ಬಿದ್ದೆ ನನಗೆ ಇಷ್ಟೊಂದು ಇದಾಗಿದೆ. ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ. ನಾರ್ಮಲಾಗಿ ಅವರು ಕೆಳಗಡೆ ನಿಂತ್ಕೊಂಡು ಹೆಂಗೆ ಕೆಲಸ ಮಾಡ್ತಾರೋ ಇನ್ನು ಅದರಲ್ಲೂ ಅಷ್ಟೇ ನೋಡಿ, ಅದೇ ರೀತಿಯೇ ಅದ್ರ ಮೇಲೆ ಹಾಗೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಎಷ್ಟು ದೂರದಿಂದ ಬಂದಿರ್ತಾರೆ. ಆ್ಯಕ್ಚುಲಿ ಇವರು ಬಂದು ಬಿಹಾರದಿಂದ ಬಂದು ಕೆಲಸ ಮಾಡ್ತಾಯಿದ್ದಾರೆ ನಮಗೋಸ್ಕರ. ಅಂದರೆ ಅವ್ರಿಗೂ ಕೂಡ ಭಗವಂತ ಏನೂ ಆಗ್ದಂಗಿರಲಿ. ಇನ್ನು ಅಪಾರ್ಟ್ ಫ್ರಮ್ ದಟ್ ಆ್ಯಕ್ಚುಲಿ ಮನೆ ಕೆಲಸ ನೋಡಿ, ಸೊ ಫುಲ್ ಕಂಪ್ಲೀಟ್ ಎಲ್ಲ ಇನ್ನೇನು ಮುಗಿತಾ ಬರ್ತಿದೆ. ಇದು ಫ್ರಂಟ್ ಡಿಸೈನ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ನಾನು ಹೇಳಿದ್ದೀನಿ ಆಲ್ರೆಡಿ ಅಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳಿ ಈಗಾಗಲೇ ಪ್ರೀವಿಯಸ್ ವ್ಲಾಗಲ್ಲಿ. ಅಲ್ಲಿ ಏನು ನಿಮಗೆ ಲೈನ್ಸ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಸೆಂಟ್ರಲ್ಲೆಲ್ಲ ಆ್ಯಕ್ಚುಲಿ ಏನಾದರೂ ಒಂದು ಟ್ರೀ ಥರ ಏನಾದರೂ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದು ಪೇಂಟಿಂಗ್ ಅವ್ರ ಕೈಯಲ್ಲೇ ನೋಡಿದ್ರಲ್ಲ. ಸೊ ಮನೆ ಕೆಲಸ ಆ್ಯಕ್ಚುಲಿ ಲೋಕಿ ಒಳಗಡೆ ಎಲ್ಲ ಹೋಗಿ ವಿಡಿಯೋಸ್ ಕಂಟಿನ್ಯೂ ಮಾಡ್ಕೊಂಡು ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಮುಂದೆ ಫ್ರಂಟಿಗೆ ಸೊ ಸಾರ್ವೆ ಹಾಕಿದ್ದಾರೆ, ನಿಮಗೆಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾಪ ಅದರೊಳಗಡೆ ಅವ್ರಿಗೂ ಕೂಡ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಗೇಟ್ ಅವಾಗವಾಗ ತೆಗಿತಾಯಿದ್ರೆ ಅವ್ರಿಗೂ ಮಾಡೋಕ್ಕಾಗಲ್ವಲ್ಲ. ಹಂಗಾಗಿ ಇನ್ನು
ಗೇಟ್ ಒಳಗಡೆನೆ ಎಲ್ಲ ಅಂದರೆ ಒಂದ್ಸಲಿ ಅವ್ರ ಮೇಲೆ ಹೋದ್ರೆ ಮತ್ತೆ ಇಳಿಯೋದೆ ಕೆಳಗಡೆ ಸಂಜೆನೆ. ಮತ್ತು ಊಟಕ್ಕೆಲ್ಲ ಅಲ್ಲೇ ಅಂದರೆ ಸೆಕೆಂಡ್ ಫ್ಲೋರಿಂದ ಹಂಗೆ ಇಳಿದು ಒಳಗಡೆನೆ ಅವರೇ ಮನೆಯಿಂದನೇ ಎಲ್ಲ ತಂದಿರ್ತಾರಲ್ಲ, ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡು ತಿಂತಾರೆ. ದೇವ್ರ ದಯೆ ಪ್ಲಾಸ್ಟ್ರಿಂಗ್ ಸ್ಟಾರ್ಟ್ ಆದಮೇಲೆ ಸೊ ಆಲ್ರೆಡಿ ಒಂದ್ಸಲಿ ಪ್ಲಾಸ್ಟ್ರಿಂಗ್ ಮಾಡಿರೋದಂತೂ ಎಲ್ಲ ವೇಸ್ಟ್ ಆಗಿದೆ. ನಿಮಗೆ ತೋರಿಸಿದ್ದೀನಿ ಲಾಸ್ಟ್ ಫ್ಲೋರ್ ಮೋಲ್ಡಲ್ಲಿ. ಮತ್ತು ಲಾಸ್ಟ್ ಈಗ ನಾನೇನು ಬಿದ್ದಿದ್ದೀನಿ ಆ ರೂಮು ಮೋಲ್ಡ್ ಹಾಕಿದ್ದು ಒಂದ್ಸಲಿ ವೇಸ್ಟ್ ಆಗಿಬಿಟ್ಟಿದೆ. ಬಟ್ ಇದು ಆ ಥರ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮಳೆ ಕೂಡ ಬರೋದು ಬೇಡ ಅಂದ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಅವ್ರಿಗೂ ರಿಸ್ಕು, ನಮಗೂ ರಿಸ್ಕು. ಸೊ ಒಂದು ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಎಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಮತ್ತೆ ಮತ್ತೆ ಹೊಂಚಕ್ಕೂ ಕಷ್ಟ. ಈಗ ಫೈನಲ್ ಮೂಮೆಂಟಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ರೂಪಾಯಿನೂ ಸೇವ್ ಮಾಡೋಣ ಅಂತ ಅನಿಸ್ಬಿಟ್ಟಿರುತ್ತೆ. ಇದು ಮುಗಿದ್ರೆ ನೆಕ್ಸ್ಟ್ ಖರ್ಚು ಇದು, ನೆಕ್ಸ್ಟ್ ಖರ್ಚು ಇದು ಅನ್ನೋದೇ ತಲೆಯಲ್ಲಿ ಇರ್ತಾ ಇರುತ್ತೆ. ಅಂಥದ್ರಲ್ಲಿ ಮಾಡಿರೋದನ್ನು ಮತ್ತೆ ಈ ಥರ ಆಗಿಬಿಟ್ರೆ ಸೊ ತುಂಬ ವೇಸ್ಟ್ ಆಗಿಬಿಡುತ್ತೆ. ನಾನು ಆಗಲೇ ಹೇಳ್ದಂಗೆ ಇಲ್ಲಿವರೆಗೂ ಎಷ್ಟಾಗಿದೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಅದರಲ್ಲಿ ನನಗೊಬ್ರು ಸಿಸ್ಟರ್ ಕೂಡ ಮೆಸೇಜ್ ಮಾಡಿದ್ದಾರೆ, ವ್ಲಾಗ್ಸ್ ಯಾಕೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇಲ್ಲ ಅಂತ. ಸೊ ನನ್ನ ಸಿಚುವೇಶನ್ನ ನಾನು ಆಲ್ರೆಡಿ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಸೊ ಬಿದ್ದಿರೋದ್ರಿಂದ ನಿಂತ್ಕೊಂಡೇ ಆಗಲಿ ಅಥವಾ ಕುತ್ಕೊಂಡು ಅಂಗಡಿಗೆ ಎಲ್ಲೂ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಅಂತಲೇ ಋತ್ವಿಕ್ನು ಕೂಡ ಬೆಂಗಳೂರಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಅಕ್ಕನೇ ನೋಡ್ಕೊಳ್ತಾ ಇದ್ದಾರೆ. ಸೊ ನಾನು ಬೇಗ ಹುಷಾರಾಗಿದ್ದ ತಕ್ಷಣ ಮತ್ತೆ ಆ್ಯಸ್ ಯೂಶ್ವಲ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ನಿಮಗೆ ಇಷ್ಟು ದಿನ ಹೆಂಗೆ ಮಾಡ್ತಾಯಿದ್ದೀರೋ ಮುಂದೆ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನು 1 ಮಂತ್ ಆದಮೇಲೆ ನಿಜವಾಗ್ಲೂ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಸೊ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು.